ಸೀಕ್ರೆಟ್ ರೂಮಲ್ಲಿ ಇಟ್ಕೊಳಂಥ ಪೀಸ್ ಅಲ್ಲ ಅದು, ವೇಸ್ಟ್ ಪೀಸ್ ಧ್ರುವಂತ. ಅವ್ನು ಹೋಗಿ ಇಟ್ಕೊಂಡ್ರು ಒಳಗಡೆನೇ. ಅವ್ನು ನೋಡಿದ್ರ ರಜತ್ ಮುಂದೆ ಹೆಂಗಾಡ್ತಾ ಇದ್ದ ಅವನ ಕೈ ಹಿಂಗೆಲ್ಲ ಅನ್ನೋದಾಗಲಿ, ಹಿಂಗೆ ಕೂದಲಿಂಗ. ಇಲ್ಲಿ ಬಂದು ಇನ್ನೂ ಜಾಸ್ತಿ ಆಡ್ತಾನೆ ಅವನು ಧ್ರುವಂತ ಇಲ್ಲ. ಆ ಹೆಣ್ಮಗು ರಕ್ಷಿತ ಥರ ಎಲ್ಲ ಬಿಹೇವ್ ಮಾಡ್ತಾವನೆ, ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾನೆ. ಅವನು ಏನೋ ಒಂಥರ ಆಡ್ತಾವನು, ನಮಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಆ ಹೆಣ್ಮಗುಗೆ ರಕ್ಷಣೆ ಕೊಡ್ರಿ, ಫಸ್ಟ್ ಅವ್ನು ಆಚೆಗೆ ಹಾಕ್ರಿ. ಅವನು ವಾರ ಇಕ್ಕೋ ಅಂಥ ಪೀಸ್ ಅಲ್ಲ. ಒಳಗಡೆ ಹೋಗಿ ಅವನೇನು ಕಿತ್ತು ದಬ್ಬೆ ಹಾಕಲ್ಲ ಅವನು. ಇವಾಗ ಇದು ವಾರ ಬಿಟ್ಕೊಂಡು ಒಳಗಡೆ ಹಾಕ್ರೂ ಇರಲ್ಲ. ನನ್ನ ಪ್ರಕಾರ ಅವನು ಇವನ ಜೊತೆಗೆ ಇನ್ನೊಬ್ಬನ ಹಾಕಿ ಆಚೆಗೆ ಹಾಕ್ತಾರೆ. ಯಾಕಂದರೆ ಅವನು ಅದು ಅರ್ಹತೆ ಇಲ್ಲ. ಒಳಗಡೆ ಹೋಗಿ ಆಡೋವಂಥ ತಾಕತ್ತು, ಪ್ರದರ್ಶನ ಮಾಡೋಂಥ ತಾಕತ್ತು ಅವ್ನಿಗಿಲ್ಲ. ಆಚೆಗೆ ಹಾಕಿದ್ರೆ ಬೆಸ್ಟು ಅವನ್ನ. ಮಾನಸಿಕ ಅಂದರೆ ಅವ್ನಿಗೆ ಆಗ್ತಾಯಿಲ್ಲ ಸರ್. ಅವನೇ ಹೇಳ್ತಾನಲ್ಲ 4-6 ದಿನ ನಾನು ಹೋಯ್ತೀನಿ ಕಳಿಸ್ಬೇಕು ತಾನೆ ಅವನ್ನ. ಅವ್ನು ಇಟ್ಕೊಂಡು ಅವನು ಈ ಇಮೇಜೆಲ್ಲ ಪೂರ್ತಿ ಡ್ಯಾಮೇಜ್ ಆಗ್ತೈತೆ. ಅದೇನಕ್ಕೆ ಇಟ್ಕೊಂಡವ್ರು ಬಿಗ್ ಬಾಸ್ ಅವ್ರಿಗೆ ಗೊತ್ತಿಲ್ಲ. ಫಸ್ಟು ಹೋಗ್ದು ಆಚೆ ಕಳಿಸ್ಬೇಕು ಅವನ್ನ. ನನ್ನ ಮಕ್ಕಳನ್ನೆಲ್ಲ ಏನಕ್ಕೆ ಸರ್ ಬಿಟ್ಕೊಬೇಕು? ಒಂದು ಹೆಣ್ಮಗುಗೆ ಕಾಲು ನೋಡಿಸ್ತಾನಂದರೆ ಅವನು ನೀನು ಇದಕ್ಕೆ ಸಮಾನ ಅಂತೇಳಿ ಇವ್ನಿಗೆ ಎಷ್ಟು ಗಾಂಚಲಿ ಇರಬೇಕು ನನ್ನ ಮಗನಿಗೆ. ಏನಕ್ಕೆ ಬೇಕು ಇವನಿಗೆ? ಆಡಲಿ, ಅದನ್ನು ಈ ಬಿಗ್ ಬಾಸ್ಗೆ ಹೇಳಲಿ. ಆ ಹೆಣ್ಮಗುಗೆ ಹೋಗಿ ಕಾಲು ನೋಡಿಸ್ತಾನಂದರೆ ಇನ್ನೆಷ್ಟು ಮುಟ್ಟಾಳು ನನ್ನ ಮಗ ಇರಬೇಕು ಇವನು, ಎಷ್ಟು ಸೊಕ್ಕು ದುರಂಕಾರ ಇರಬೇಕು ಇವನಿಗೆ. ಅದೇ ಗಂಡ್ಸುಗಳ ಮೇಲೆ ಹೋಗಲ್ಲ ಇವನು ಗಲಾಟೆ ಮಾತೆಲ್ಲ ಬರೀ ಹೆಣ್ಮಕ್ಳು ತಾನೆ ಸರ್. ಮಾನ ಮರ್ಯಾದಿಲ್ಲ ಅವನಿಗೆ. ಗಂಡ್ಸುಗಳ ಜೊತೆ ಗುದ್ಲಾಡಬೇಕು, ಅದೊಂದು ಲೆಕ್ಕಾಚಾರ. ಆ ಹೆಣ್ಮಗು ಶಿವ್ ನೋಡ್ಸೋದು, ಆ ಹೆಣ್ಮಕ್ಳು ಹೇಳೋದು, ಈ ಹೆಣ್ಮಕ್ಳಿಗೆ ಹೇಳೋದು, ಈ ಕೆಲಸಗಳು ಮಾಡ್ತಾನೆ. ಇರಿಟೇಷನ್ ಆಗುತ್ತೆ ಅಣ್ಣ. ಫಸ್ಟ್ ಆಚೆ ಕಳಿಸ್ಬಿಡಿ. ಏನು ಮಾಡೋಣ, ಆ ಹೆಣ್ಮಗು ಚೇಂಜ್ ಆಗಲ್ಲ. ಅವ್ರು ಹೆಂಗಿರ್ತಾ ಹಂಗೆ ಇರ್ತಾರೆ. ಬಟ್ ಇವನು ತಿದ್ಕೊಳಲ್ಲ, ಅದಾಗಲ್ಲ. ಇವನು ಆಚೆ ಬರೋ ಎಲ್ಲ ಅರ್ಹತೆ ಇದೆ ಇವನಿಗೆ. ಒಂದು ಹಾರ ಹಾಕ್ಬಿಟ್ಟು ಕಳಿಸ್ತಾ ಇರ್ಬೇಕು ಆಚೆಗೆ. ಅದು ಅವ್ನು ಇರೋಕ್ಕೆ ಲಾಯಕೇ ಇಲ್ಲ. ಈ ಹೆಣ್ಮಗನ ಒಳಗೆ ಕಳಿಸ್ಬೇಕು, ಅವ್ನು ಆಚೆಗೆ ಕಳಿಸ್ಬೇಕು ಅಷ್ಟೇ ಸರ್. ಅವಾಗ ಕರೆಕ್ಟಾಗಿ ಒಳಗಡೆ ಸರೋಗುತ್ತೆ. ಒಳಗಡೆ ಇವನು ಏನು ಕಂಟೆಂಟ್ ಕೊಡೋಲ್ಲ. ಸುಮ್ಮನೆ ಇವಾಗ ಹೆಂಗೆ ಅವನು ಹಂಗೆ ಇರ್ತಾನೆ ಒಳಗಡೆ. ಸುಮ್ಮನೆ ಊಟ ಹಾಕ್ಕೊಂಡು ಸಾಕ್ಕೊಂಡವ್ರೆ ಅವನು ಅಷ್ಟೇ. ರಾಶಿಕ್ ಅವರು ಎಲ್ಲ ಫೇವರಿಸಮ್ ಮಾಡ್ಕೊಂಡು ಅವ್ರಿಗೆ ತೆಗ್ದಂಗೆ ಆಡ್ತವ್ರೆ. ಏನು ಉಸ್ತವ್ರೆ ಚೆನ್ನಾಗಿ ಮಾಡ್ತಾಯಿಲ್ಲ. ನಿನ್ನೆನ ನೋಡಿದೆ, ಯಾವುದೇ ರೀತಿ ಏನೂ ಮಾಡ್ತಾಯಿಲ್ಲ. ಅದರಲ್ಲಿ 2.0 ಅಂದ್ಬಿಟ್ಟು ಅಶ್ವಿನಿ ಹಾಕೊಂಡು ಸೈಲೆಂಟಾಗಿದ್ರು. ನಿನ್ನೆ ರಚಿಕೆದವ್ರು, ಮೊನ್ನೆ ಚೇತವ್ರ ಮೇಲೆ ರಚಿಕೆದವ್ರೆ. ನಾನು ಹೇಳೋದೇನಾದ್ರೆ ಆಟ ಅಂದರೆ ಆಟ ಎಲ್ಲ ಫಿಸಿಕಲ್ ಇರುತ್ತೆ, ಇದು ಇರುತ್ತೆ. ಇವರು ಬಾಯಿ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡ್ತಾರೆ. ಆಯಮ್ಮ ತಡ್ಕೊಂಡಿದ್ರು. ಆಟ ಬಂದಾಗ ಅದೇನು ಹೇಳ್ತಾರಲ್ಲ, ರೋಗಿ ಬೇಯಿಸಿದ್ದು ಹಾಲಣ್ಣ, ಡಾಕ್ಟ್ರ್ ಹೇಳಿದ್ದು ಹಾಲಣ್ಣ ಅಂದಂಗೆ ಅಶ್ವಿನಿ ಹಾಕೊಂಡು ಕೌಂಟ್ರ್ ಸರಿಯಾಗಿ ಕೊಟ್ಟವ್ರಲ್ಲ. ಹಿಡ್ಕೊಂಬಿಟ್ರೆ ಕೋಳಿ ಹಮ್ಕೊಂಬಿಟ್ರು ಚೈತ್ರನ, ಆಮೇಲೆ ಇವ್ರನ್ನ ಕಾವ್ಯ ಅವ್ರನ್ನ. ಅದೇನು ತಪ್ಪಿಲ್ಲ. ಆಟ ಅಂದಮೇಲೆ ಆಟ ಎಲ್ಲರಿಗೂ ಒಂದೇ ಅಲ್ವಾ? ಏನು ಮಾಡಿಬಿಟ್ರು ಅದಕ್ಕೆ ಆ ಅಮ್ಮನು ಇದು ಅದು ಅಂದ್ಬಿಟ್ಟು ಬಂತು. ತಿರ್ಗಿ ಇವ್ರ ಅಮ್ಮನವ್ರಿಗೂ ಬಂದ್ಬಿಡ್ತು. ಇವೆಲ್ಲ ಏನು ನೆಸಿಟಿ ಇಲ್ಲ. ಆಟ ಥರ ಸ್ಪೋರ್ಟಿವ್ ತೊಗೊಬೇಕು. ಯಾರೇನಲ್ಲಿ ಪರ್ಮನೆಂಟಾಗಿರಲ್ಲ. ಯಾರೂ ವೈಯಕ್ತಿಕ ಆಡೋಕ್ಕೆ ಹೋಗ್ಬಾರ್ದು. ಹೇಳೋದೇನೆಂದರೆ, ಇವಾಗ ಗಿಲ್ಲಿಯವ್ರು ಹೇಳಿದ್ರು, ಅವ್ರು ಹೇಳಿದ್ರು ಬಿಡಲ್ಲ. ಇವಾಗ ಅಲ್ಲಿ ಯಾರೇ ಉಸ್ತುವಾರಿ ಕೊಟ್ಟರೆ ಒಬ್ರಿಗೊಬ್ರು ಯಾರಿಗೂ ಆಗೋದೇ ಇಲ್ಲ. ಇವಾಗ ಗಿಲ್ಲಿ ಕೊಟ್ಟರೆ ಗಿಲ್ಲಿ ಯಾರಿಗಾನ ಒಬ್ರು ನಾಮಿನೇಟ್ ಮಾಡಬೇಕು, ಯಾರಿಗಾನ ಒಂದು ಹೇಳ್ಬೇಕಲ್ಲ. ಒಬ್ರಿಗೆ 4 ಜನ ವಿರೋಧ ಆಗೇ ಆಗ್ತಾರೆ. ಅದಕ್ಕೆ ಅದು ಬಿಗ್ ಬಾಸ್ ಅಂತ ಹೇಳೋದು. ಎಲ್ಲರಿಗೂ ನೀವು ಒಳ್ಳೆಯವ್ರು ಅನ್ನೋಕೆ ಅಲ್ಲಿ ಏನು ನಿಮಗೆ ಇದು ಮಾಡಲ್ಲ. ಅಲ್ಲಿ ಎಲ್ಲರಿಗೂ ನೀವು ತೆಗೆದುಕೊಂಡ್ರೆ ಅಲ್ಲಿ ನೀವು ಇರೋಕ್ಕಾಗೋದು. ಅದರಿಂದ ರಾಶಿಕಾ ನಾಳೆ ಇನ್ನೊಬ್ರು ಬಂದು ಆದಾಗೂ ರಾಶಿಕಾನು ಇದನ್ನೇ ಹೇಳೋದು, ಯಾರಿಗೂ ಇಷ್ಟ ಆಗಲ್ಲ. ಎಲ್ಲ ಆಚೆಗೆ ಬರಬೇಕು ಅಷ್ಟೇ. ಕಂಟೆಂಟ್ ಕೊಡ್ತಾನೆ. ಅದೇನು ಗಿಲ್ಲಿದು ಕಂಟೆಂಟ್, ಗಿಲ್ಲಿ ವಿಷಯಕ್ಕೆ ಯಾರೂ ಹೋಗ್ತಾಯಿಲ್ಲ. ಏನಾಗ್ತಿದೆ ಅಂದರೆ ಮನೆಯಲ್ಲಿ ಎಲ್ಲರೂ ಗಿಲ್ಲಿ ತಾವು ವಿಶ್ವಾಸ ಇರೋಕ್ಕೆ ಹೋಗ್ತವ್ರೆ. ಎಲ್ಲ ಮಕ್ವಾಡ ಹಾಕ್ಕೊಂಡು ಗಿಲ್ಲಿ ತಾವು ಚೆನ್ನಾಗಿ ಬಿಟ್ಟರೆ ನಮ್ಗೆ ಸಮಸ್ಯೆ ಇಲ್ಲ ಅಂದ್ಬಿಟ್ಟು. ಇವಾಗ ಉದಾಹರಣೆಗೆ ಚೈತ್ರಕ್ನು ಏನಂತವಳೆ, ಚೈತ್ರಕ್ನು ಗಿಲ್ಲಿ ನಿನ್ನ ತಂಟೆಗೆ ನಾನು ಬರಲ್ಲ, ನನ್ನ ತಂಟೆಗೆ ನೀನು ಬರಲ್ಲ ಅಂದ್ಬಿಟ್ಟು ರಾಜಿ ಕೆಲಸ ಮಾಡ್ತಾವ್ರೆ. ಯಾರು ಅವನ್ನ ತಟ್ಟಿ ಎದುರಿಸೋಂಥ ಶಕ್ತಿ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಅವನಿಗೆ ಬಕೆಟ್ ಹಿಡಿತಾವ್ರೆ. ಅದರಿಂದ ಅವನೇನು ಕಂಟೆಂಟ್ ಕೊಡೋಕ್ಕಲ್ಲ. ಕೆದಕ್ರೆ ಗಿಲ್ಲಿನ ತಾನೆ ಅವನು ಕಂಟೆಂಟ್ ಕೊಡೋಕ್ಕಾಗೋದು. ಎಲ್ಲ ಸೈಲೆಂಟಾಗಿ ಆಗ್ಬಿಟ್ಟಾರೆ. ಇಲ್ಲ ಸಿಕ್ಕೋದು ಎಲ್ಲರೂ ಕಂಟೆಂಟ್ ಕೊಡ್ತಾರೆ. ಬಟ್ ಈಗ ಏನಂದರೆ ಎಲ್ಲ ಅವನ ಹತ್ರ ಸ್ಮೂತಾಗಿ ಹೋಗ್ತಾರೆ. ಗಿಲ್ಲಿತವ ಅವನ ಹತ್ರ ರೈಸ್ ಆಗೋದ್ರೆ ಆಗಲ್ಲ ಕೆಲಸ ಅಂದ್ಬಿಟ್ಟು ಎಲ್ಲ ಸ್ಮೂತಾಗಿ ಹೋಗಿ ಅವನು ಫೇವರಿಸಮ್ ಥರ ನಿನಗೆ ನಾನು ಒಳ್ಳೆಯವನು ಅಂದಂಗೆ ಬಿಂಬಿಸ್ಕೊಂಡು ಸುತ್ತು ಅವನ್ನ ಕವರ್ ಮಾಡ್ತಾವ್ರೆ. ಅದೇ ಅವನ್ನ ಗೀಚಿದ್ರೆ ಸದ್ಯ ಕೊಡ್ತಾನೆ ಕೌಂಟ್ರು. ಬಟ್ ಟೈಮ್ ನೋಡೋಣ ಹೋಗ್ತಾ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ನೋಡಿ, ಇಡೀ ಕರ್ನಾಟಕದ ಜನಗಳ ಮನಸ್ಸಲ್ಲಿ ಗಿಲ್ಲಿ ಬೇರೆ ಊರ್ಬಿಟ್ಟವನೇ. ಅಲ್ಲಿ 2 ಮಾತಿಲ್ಲ. ಅಲ್ಲಿ ಬರಲಿ ಬಿಡಲಿ, ಅದು ಬಿಟ್ಬಿಟ್ಟು ಯಾರೋ ಅಲ್ಲಿ ಒಳಗಡೆ ಆಟ ಆಡೋರ ಮೇಲೆ ತೀರ್ಮಾನ ಆಗುತ್ತೆ. ಯಾರೋ ಆಸ್ಟ್ರೇಲಿಯಾ ಅವ್ನು ಹೇಳ್ದ ಇವ್ನು ಹೇಳ್ದ, ಗಿಲ್ಲಿ ಗೆಲ್ಲಲ್ಲ, ಹೆಣ್ಮಗ್ಳನ್ನಾಗಲಿ ಗಂಡ್ಮಕ್ಳು ಯಾರೋ ಗೆಲ್ತಾರೆ, ಇವ್ನು ಹೇಳ್ದ ಅಂದ್ಬಿಟ್ಟು ಆಗಲ್ಲ. ಯಾರೋ ಸುಮ್ಮನೆ ಅದು ಹೇಳ್ತಲ್ಲ, ಗಿಲ್ಲಿನ ನೆಗೆಟಿವ್ ಅಂದರೆ ನಮ್ಮನ್ನು ಸ್ವಲ್ಪ ಅವ್ರು ಒಂದು ಹೆಸರುವಾಸಿ ಮಾಡ್ಕೊಬೋದು ಅಂದ್ಬಿಟ್ಟು. ಅದಕ್ಕಿಂತ ಯಾರೋ ಅವರು ಹೇಳಿರ್ಬೋದೇ ಹೊರ್ತು ಅವ್ನು ಹೇಳ್ದಂಗೆಲ್ಲ ಆಗಂಗಿರೋ ಪ್ರಪಂಚ ಎಲ್ಲರೂ ನಾನು ಹೇಳ್ದಂಗೆ ಆಗುತ್ತೆ ಅನ್ನಂಗಿರೋ ಪ್ರಪಂಚ ಹೆಂಗೋ ಇರೋದು. ಆಯಿತಾ? ಮೋಸದಾಗನೇ ನಡೀತಾ ಇದ್ದಿಲ್ಲ. ಎಲ್ಲ ಬಾಯ್ಬಿಟ್ಟೆ ಸುಳ್ಳು ಜನಗಳು. ಸುಳ್ಳಿಗೆ ಇವಾಗಿರೋದು ಬೆಲೆ. ಹಂಗೆ ಇವನು ಸುಳ್ಳು ಹೇಳೋವನೇ. ನೋಡೋಣ. ಇದು ವಾರ ನಡೀತಾ ಇರ್ತದೆ ಸಣ್ಣ ಪುಟ್ಟ ಗಲಾಟೆಗಳು. ಅಲ್ಲಿ ಫಾರ್ಮಿಗೆ ಬರೋದೇ ಇನ್ನೊಂದು 2 ವಾರ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಏನು ಎತ್ತ ಅಂದ್ಬಿಟ್ಟು. ಅದಾವರೆಗೂ ಹಿಂಗೆ ಸಣ್ಣ ಪುಟ್ಟದ್ದು ಇದು ಮಾಡ್ತಾಯಿರ್ತಾರೆ. ಅದು ಕೆಲಸ ಬಿಗ್ ಬಾಸ್ ಅವ್ರು ಮಾಡ್ತಾಯಿರ್ತಾರೆ ಸರ್. ಇವಾಗ ಊಟ ಹಾಕ್ಬಿಟ್ಟು ಸುಮ್ಮನೆ ಕುಣ್ಸೋಕ್ಕಲ್ಲ ಬಿಟ್ಟಿರೋದಲ್ಲಿ. ಊಟ ಹಾಕ್ಬಿಟ್ಟು ಇವ್ರ ಮೇಲೆ ತೆಗಿಬೇಕು. ನೋಡಿ, ಇವಾಗ ಉದಾಹರಣೆಗೆ ಇದೆ ನೋಡು, ವಿಲನ್ ಪಾತ್ರ ಕೊಟ್ಟಾಗ ಅಶ್ವಿನಿ ಅಕ್ಕನಿಗೂ ಗಿಲ್ಲಿ ಅವ್ರಿಗೆ ಏನು ಮಾಡಿದ್ರು, ಕಾವ್ಯನ ಅಳಿಸೋ ಅಂಥದ್ದು ಕಾನ್ಸೆಪ್ಟ್ ಕೊಟ್ರಾ, ಅಳಿಸಿದ್ರಾ? ಸುಮ್ಮನೆ ಊಟ ಆಗ್ತಾಯಿಲ್ಲ, ಸುಮ್ಮನೆ ಕಾಸು ಕೊಟ್ಟು ಕಳಿಸಲ್ಲ ಅವ್ರು 50 ಲಕ್ಷ.
ಒಳಗಡೆ ಹಿಂಡಿ ಇಪ್ಪೆ ಮಾಡಿ ಕಬ್ಬಿಂಡಂಗೆ ಹಿಂಡ್ತಾರೆ ಅವರು ಬಿಗ್ ಬಾಸ್ ಅವರು. ಹಿಂಡಿ ಬಿಟ್ಟೆ ಇವ್ನೆಲ್ಲಾರನ್ನೂ ಕಳ್ಸೋದು. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸುಖವಾಗಿರೋ ಕಲ್ಲಲ್ಲಿ ಹೋಗಿರೋದು. ಕಬ್ಬು ಗೆದ್ಕೊಂಬರ್ಬೇಕು, ಕಷ್ಟ ಬೀಳಬೇಕು. ಬಿಗ್ ಬಾಸ್ ಅವರು ಒಟ್ಟಿನಲ್ಲಿ ಕಬ್ಬಿಂಡಂಗೆ ಹಿಂಡಿ ಇಪ್ಪೆ ಮಾಡೇ ಕಳಿಸ್ತಾರೆ. ಬಿಗ್ ಬಾಸ್ ಏನಕ್ಕೆ ನೋಡ್ತೀಯಾ, ಬೆಳಗ್ಗೆ ಪ್ರೋಮೋ ಏನಕ್ಕೆ ಬಿಡ್ತಾರೆ ಅಂದರೆ ಸಂಜೆ ನೀವು ಕುತೂಹಲ ಬೇಕು ಜನಕ್ಕೆ. ನಾವೆಲ್ಲ ಶಾಂತಿಗಿರ್ತೀವಿ, ಕುಂತ್ಕೊಳ್ತೀವಿ, ಎಲ್ಲ ಒಗ್ಗಟ್ಟಾಗಿರ್ತೀವಿ ಅಂದರೆ ಒಬ್ಬಟ್ಟು ತಿನ್ಕೊಂಡಿರ್ಬೇಕು. ಅಲ್ಲಿ ಜನಕ್ಕೆ ಬೇಕಾಗಿರೋದು ಹೊಸ್ತಡಕ್ಕೆ. ಜನಕ್ಕೆ ಏನು ಬೇಕೋ ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿಸ್ತಾರೆ. ಯಾರೋ ಒಂದು ಬೈಯೋದು ಇಲ್ಲ ಅಟ್ಯಾಕ್ ಮಾಡೋದು, ಅದನ್ನ ಹಾಕಿದ್ರೆ ಸಂಜೆ ಏನು ಅಟ್ಯಾಕ್ ಆಗುತ್ತೋ ಏನು ಬೈತಾರೋ ನೋಡೋಣ ಅಂದ್ಬಿಟ್ಟು ಕಾಯ್ಕೊಂಡಿರ್ತಾರಲ್ಲ. ಅಲ್ಲಿ ಏನಿರಲ್ಲ ಪಿಕ್ಚರಲ್ಲಿ, ಅಷ್ಟೇ ಇರುತ್ತೆ. ಪ್ರೋಮೋದಲ್ಲಿ ಏನು ನೋಡ್ತೀವಿ ಅಷ್ಟೇ ಇರುತ್ತೆ. ಆದರೆ ಜನ ಏನಂದರೆ ಜನಕ್ಕೆ ಹೊಸತನ ಬೇಕು. ಯಾರೋ ಏನೋ ಅಂದರು, ಯಾರೋ ಏನೋ ಕೈ ಮಾಡಿದ್ರು, ಇಂಥದ್ದು ಜನಗಳಿಗೆ ರುಚಿ. ಅದಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಅದಕ್ಕೆ ಪ್ರೋಮೋ ಬಿಡ್ತಾರೆ. ಅಷ್ಟು ಬಿಟ್ಟರೆ ಆ ಪ್ರೋಮೋನ ಬಿಟ್ಟಿಲ್ಲ ಅಂದರೆ ಯಾರೂ ನೋಡೋಲ್ಲ. ವೀಡಿಯೋ 2.0 ಸೈಲೆಂಟಾಗಿದ್ರು. ಟೈಮ್ ಬಂತು ಕೋಳಿ ಅಮ್ಕುರು ಅಷ್ಟೇ. ಯಾಕಂದರೆ ಇವರು ಫಿಸಿಕಲಿ ಸ್ಟ್ರಾಂಗ್ ಅವ್ರೆ. ಇವರು ಚೈತ್ರ ಅವರು, ಕಾವ್ಯ ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ. ಲಾಕ್ ಮಾಡ್ಕೊಂಡ್ರು, ಬಿಡ್ಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಇವರು ಅದು ಕೋಪಕ್ಕೆ ಸೋತಾಗ ಅದು ಮಾತಾಡೋರು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೆ ಫ್ಯಾಮಿಲಿ ಮ್ಯಾಟ್ರ್ ಹೇಳಿ ಅಂಥದ್ದು ಏನಕ್ಕೆ ಸರ್? ಹೋಗಮ್ಮ ಅದು ಇದು ಅಂದ್ಕೊಂಡು ಅವ್ರು ನಿಮ್ಮಮ್ಮ ಅಂದ್ಕೊಂಡು ಇವೆಲ್ಲ ಏನು ಬೇಕಾಯ್ತಾ? ಅನಗತ್ಯ ಭಾಷಣ ಬೇಕಾಗಿಲ್ಲ. ಅದು ಆಟ ಅಷ್ಟೇ ಬಿಡಿ. ಅದೇ ನಾವು ತಲೆ ಕೆಡ್ಸ್ಕೊಳೋಂಥದ್ದಿಲ್ಲ. ಹೆಣ್ಮಕ್ಳು ತಾನೆ, ಅದೇನು ಗಂಡು ಮಕ್ಕಳದೇನಲ್ಲ. ಅದೇ 3 ಜನ ಅವರೇ ಸರ್. ಇಬ್ಬರು ಕಳಿಸ್ತಾರ, ಒಬ್ಬರು ಕಳಿಸ್ತಾರ ಈ ಸರಿ. ಅದೇ ಧ್ರುವಂತು, ಮಾಲು, ಸ್ಪಂದನ, ಈ 3ರಲ್ಲಿ ಯಾರೋ ಒಬ್ರು ಆಚೆಗೆ ಹೋಗ್ತಾರೆ ಸರ್ ಅಷ್ಟೇ. 3ರಲ್ಲಿ ಯಾರೋ ಹೋಗೇ ಹೋಗ್ತಾರೆ. ಈ ಇರೋ ಇಲ್ಲಾಂದರೆ ಬರೋ ಸರಿಗೂ ಹೋಗೇ ಹೋಗ್ತಾರೆ. ವಾರದಲ್ಲಿ 3 ಜನ ಯಾರೋ ಒಬ್ರು ಕಳಿಸ್ತಾರೆ ಆಚೆಗೆ ನೋಡಿ. ಸರಿ ಚೈತ್ರ ಅವ್ರು ಏನೂ ಮಾಡಿಲ್ಲ. ಅವರು ಬಾಯಿಯಿಂದ ಫೇಮಸ್ ಆದ ಅಷ್ಟೇ. ಅದು ಏನು ಜಗದೀಶಿಂದ ಫೇಮಸ್ ಆದ. ಈ ಸರಿ ಹಂಗಿಲ್ಲ. ಯಾಕಂದ್ರೆ ಗಿಲ್ಲಿ ಈ ಅಮ್ಮನ ಬಾಯಿಂದ ದೊಡ್ಡ ಬಾಯಿ ಅವನಿಗೆ. ಅದಕ್ಕೆ ಅಲ್ಲಿ ಕೊಡೋಕ್ಕಾಗ್ತಾಯಿಲ್ಲ, ಕೌಂಟ್ರ್ ಕೊಡೋಕ್ಕಾಗ್ತಾಯಿಲ್ಲ. ಇವಾಗ ಮಾತಾಡೋಕ್ಕೆ ತಾಕತ್ತಿಲ್ಲದೆ ಬರೀ ಹತ್ಕೊಂಡು ಕುತ್ಕೊಂಡು ಅವ್ರು ಇಂಥವ್ರೆಲ್ಲ ಏನಕ್ಕೆ ಹೋಗ್ಬೇಕು? ಹಿಂಗೆ ಅಳಂಗಿದ್ರೆ ಏನಕ್ಕೆ ಹೋಗ್ಬೇಕಾಯ್ತು ಒಳಗಡೆ? ದೇವ್ರನಿಗೆ ಆ ಅಮ್ಮನಿಗೆ ಸೂಟೇ ಆಯ್ತಲ್ಲ. ಈ ಎಪಿಸೋಡ್ ಇದರಲ್ಲಿಗೆ ಸೆಟ್ ಆಗೋಲ್ಲ. ದಯವಿಟ್ಟು ಆ ಅಮ್ಮನ ಆಚೆಗೆ ಹಾಕ್ರಿ. ಆ ಅಮ್ಮ ಏನು ಕಂಟೆಂಟ್ ಕೊಡೋಲ್ಲ, ಏನಿಲ್ಲ. ಇಲ್ಲ ಒಳಗಿರೋರನ್ನ ಆಟ ಗೊತ್ತಿಲ್ಲ ಅಂತಾರೆ. ಈ ಅಮ್ಮನಿಗೆ ಆಟ ಗೊತ್ತಿಲ್ಲ, ಏನಿಲ್ಲ. ಹತ್ಕೊಂಡು ಸುಮ್ಮನೆ ಮೂಳೆ ಕುಂತ್ಕೊತಾಳೆ. ಈ ಅಮ್ಮನ್ನ ಓದಿಸಿ ಸ್ವಲ್ಪ ರಚಿಕೆದವಳು. ಈ ಸರಿ ಡಮ್ಮಿ ಆಗಕ್ಕೆ ಆ ಅಮ್ಮನ ಒಳಗೆ ಕಳಿಸಿದ್ದೀವಿ ಅನ್ನೋಕ್ಕೆ ನನ್ನ ಅಭಿಪ್ರಾಯ. ಏನು ಇಬ್ಬರು ಒಳಗೋಗಿ ಏನಲ್ಲ ಏನಾಗ್ತದೆ ಎಲ್ಲ ಸಬ್ಗೆ ಅವರೇ. ಏನು ಇವರಿಬ್ಬರು ಹೋಯ್ತು ತಕ್ಷಣ ಅಲ್ಲಿ ಏನು ಐಪು ಬಂದಿಲ್ಲ. ಅಲ್ಲಿ ಸುಮ್ಮನೆ ಅದೇನೋ 1 ದಿವಸ 2 ದಿವಸ ಅಲ್ಲಿ ಎಬ್ಬರ್ಸೋದು. ಆಮೇಲೆ ಇವಾಗೆಲ್ಲ ಇವರೇ ಸೈಲೆಂಟ್ ಆಗಿಬಿಟ್ಟವ್ರು. ಅಲ್ಲಿರೋರ್ಗಿಂತ ಸೈಲೆಂಟ್ ಆಗವ್ರೆ. ಏನಿಲ್ಲ ಅಲ್ಲಿ, ಇವ್ರೇನು ಆಗೋದು ಇಲ್ಲ. ಅಲ್ಲಿ ಗಿಲ್ಲಿ ಮುಂದೆ ಈ ಸರಿ ಏನು ಆಗೋದಿಲ್ಲ. ಎಲ್ಲ ಬರೆದು ಬಾಯಿಗೆ ಹಾಕೊಂಡ್ಬಿಡ್ತಾನೆ ಕಂಟೆಂಟ್ನ. ಏನಿಲ್ಲ, ಆವ್ರೇಜಲ್ಲಿದೆ ಸರ್. ಒಂದು ದಿವಸ ರಚಿಕೆ ಎದೊಳ್ತಾರೆ, ಒಂದು ಸರಿ ಡೌನ್ ಆಗ್ತಾರೆ. ಇಲ್ಲೂ ಒಳಗಡೆ ಜನಗಳು ಎದೊಳ್ಬೇಕು. ನಮ್ಮ ಜನಗೆ ರಸವತ್ತಾಗಿರಬೇಕು ಸ್ಟೋರಿಗಳು. ಏನೂ ಅಲ್ಲಿ ಆಯ್ತಲ್ಲ. ಅಲ್ಲಿ ಗಿಲ್ಲಿ ಬಿಟ್ಟರೆ ಇನ್ನೇನಿಲ್ಲ. ಅಲ್ಲಿ ಆ ಓನರು ಸೈಲೆಂಟ್ ಆಗೋತಾರೆ. ಏನು ಮಾಡ್ತೀವಿ ಅಲ್ಲಿ? ಇಲ್ಲಿ ಕೊಡೋತಾರೆ ಏಟ್ಗಳಿಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ಟವ್ರು. ಯಾರು ಎದೊಳ್ತಾಯಿಲ್ಲ. ಎಲ್ಲ ಅವನ ಹತ್ರ ರಾಜ್ಯಕ್ಕೆ ಹೋಗ್ಬಿಟ್ಟವ್ರೆ. ಅವನ ಕೆಣಕಕ್ಕೆ ಹೋಗ್ತಲ್ಲ. ಅವ್ನು ಕಂಟೆಂಟ್ ಕೊಡ್ತಾನೆ, ಇದು ಮಾಡ್ತಾನೆ. ಅವನೇನು ನಾವು ಅಂದರೆ ಇವ್ರು ಸುಮ್ಮನೆ ಅವರೇ ಹೊರ್ತನೋ. ಅವನ್ನ ಕದಲ್ಸಲ್ಲ. ಅವ್ನು ಕದಲ್ಸೇ ಮನೆಯಾಗೆಲ್ಲ ಕಂಟೆಂಟ್ಗಳು ಸಿಗ್ತದೆ. ಯಾರು ಕದಲ್ಸಲ್ಲ. ಎಲ್ಲ ಅವನ ಹತ್ರ ಒಳಗಡೆ ಎಲ್ಲ ಮಕ್ವಾಡ ಹಾಕ್ಕೊಂಡು ಅವನ ಹತ್ರ ರಾಜ್ಯಕ್ಕೆ ಆರಾಮಾಗಿ ಅವ್ರೆ ಆ ಕೆಲಸ ಮಾಡ್ತಾಯಿದ್ದರಿಂದ ಒಳಗಡೆ ಕಂಟೆಂಟ್ಗಳು ಆಗ್ತಾಯಿಲ್ಲ.